ಭಾಳ ಒಳ್ಳೆಯ ಗೋಷ್ಠಿ ಅನ್ಬೋದು ಇದು. ಈ ಗೋಷ್ಠಿಯ ಸಭಾಧ್ಯಕ್ಷರೇ, ವೇದಿಕೆ ಮೇಲಿರುವಂಥ ಎಲ್ಲ ಕ್ಷೇತ್ರದ ಗಣ್ಯರೇ, ಇಲ್ಲಿ ಭಾಗವಹಿಸಿರುವಂಥ ಎಲ್ಲ ನನ್ನ ಹೋರಾಟಗಾರ ಮಿತ್ರರೇ, ಎಲ್ಲ ಸ್ನೇಹಿತರೆ, ತಾಯಂದರೆ, ಪ್ರಕಾಶ್ ಕಾಮಾಡಿ ಅವರು ಮೊದಲನೇದಾಗಿ ಅವ್ರಿಗೆ ನಾನು ವಿಶೇಷವಾದಂಥ ಧನ್ಯವಾದಗಳು ತಿಳಿಸೋಕ್ಕೆ ಇಚ್ಛಪಡ್ತೀನಿ. ಒಂದು ಒಳ್ಳೆಯ ಅರ್ಥಪೂರ್ಣವಾದಂಥ ಚರ್ಚೆಗೆ ಇಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಭಾಳ ಒಂಥರ ಸಂಕ್ರಮಣ ಸ್ಥಿತಿಯಲ್ಲಿದ್ದೀವಿ. ದೇವನೂರು ಮಹಾದೇವ್ ಅವರು ಸಾಹಿತಿಗಳು. ನಾವು KDB ಭೂ ಸ್ವಾಧೀನದ ಬಗ್ಗೆ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ ಮೈಸೂರಲ್ಲಿ. ದೇವನೂರು ಮಹಾದೇವರು, KS ಪುಟ್ಟಣ್ಣಯ್ಯನವರು, K. ರಾಮದಾಸ್, ಪ್ರೊಫೆಸರ್ K. ರಾಮದಾಸ್, ನಾವೆಲ್ಲ ಸೇರಿ ಭೂಮಿ ತಾಯಿ ಹೋರಾಟ ಅಂತ ಮಾಡಿ ಒಂದು ಹೋರಾಟ ಪ್ರಾರಂಭ ಮಾಡಿದ್ದೆ. ಆ ಹೋರಾಟದ ಉದ್ಘಾಟನೆಯಲ್ಲಿ ದೇವನೂರು ಮಹಾದೇವ್ ಒಂದು ನುಡಿಗಳು ಹೇಳಿದ್ರು, ಭಾಳ ಸಾಫ್ಟಾಗಿ ಮಾತಾಡಿದ್ರು, ಸಾಲ್ಟಾಗಿ ಬಕಾಸುರ ಅಭಿವೃದ್ಧಿ ಅಂತ. ಬಕಾಸುರ ಅಭಿವೃದ್ಧಿಗೆ ಇವತ್ತು ಎಲ್ಲ ಕೊಚ್ಚಿ ಹೋಗ್ತಾ ಇದ್ದೀವಿ. ಯಾವುದೇ ಸರ್ಕಾರದ ಜೊತೆ ಮಾತುಕತೆ ಆಗಲಿ, ಕೆಲವು ನೀತಿಗಳನ್ನು ಬದಲಾಯಿಸಬೇಕು ಅಂದರೆ ತಪ್ಪೆಜ್ಜೆ ಇಟ್ಬಿಟ್ಟಿರ್ತಾರೆ. ಆ ತಪ್ಪೆಜ್ಜೆನ ಬದಲಾಯಿಸಕ್ಕೆ ನೋಡಲ್ಲ, ಇಟ್ಬಿಟ್ಟಿದ್ದೀವಿ ಅಂದರೆ ಮುಂದುವರಿಸೋಣ ಅಂತೀವಿ. ಅದೇ ಇವತ್ತು ಕಾರಣ ಆಯಿತು, ಪ್ರಮುಖವಾಗಿ ಕಾರಣ ಆಗಿರೋದು. ಆ ನಿಟ್ಟಿನಲ್ಲಿ ಕರ್ನಾಟಕದ ಸಮತೋಲನ ಅಭಿವೃದ್ಧಿಗೆ ಸಮಗ್ರ ಭೂ ಸ್ವಾಧೀನ ನೀತಿ, ನಿಲುವು ಮತ್ತು ವಾರಸ ಸಂವಾದ ಉಪಯುಕ್ತ ಆಗುತ್ತೆ ಅನಿಸುತ್ತೆ. ನಾವು ದೇವನಹಳ್ಳಿ ಹೋರಾಟದಲ್ಲಿ ಸಂಯುಕ್ತ ಹೋರಾಟ ಕೈಗೆತ್ಕೊಂಡ್ವಿ. ಭಾಳ ಸಂಯುಕ್ತ ಹೋರಾಟದ ನಮ್ಮ ಪದಾಧಿಕಾರಿಗಳು ಯಶವಂತು ಮತ್ತಿತರೆಲ್ಲ ಸ್ನೇಹಿತರಿದ್ದಾರೆ. ಮುಖ್ಯಮಂತ್ರಿಗಳ ಹತ್ರ ಮಾತಾಡುವಾಗ ಅಭಿವೃದ್ಧಿ ಅನ್ನೋದು ಏಕಮುಖಿಯಾಗಿ ಬರಬಾರ್ದು. ಅಭಿವೃದ್ಧಿ ನಿಲುವುಗಳು, ನೀತಿಗಳು. ಇದು ಡೆಮಾಕ್ರೆಟಿಕ್ ಕಂಟ್ರಿ, ಜನ ಪಾಲ್ಗೊಳ್ಳುವಿಕೆಯಲ್ಲೇ ಚರ್ಚೆ ಆಗಬೇಕಾಗಿದೆ. ಅದಕ್ಕೊಂದು ಅರ್ಥ ಇರ್ತದೆ. ಅಮೇರಿಕಾದ ಒಂದು ಉದಾಹರಣೆ ಕೊಡ್ತೀನಿ. ಬೆಳಿ ಕರೀರ್ ನಡುವೆ ಹೋರಾಟ. ಸುಪ್ರೀಂ ಕೋರ್ಟು ಕರೀರ್ಗೆ ರಿಸರ್ವೇಷನ್ ಕೊಡಬಾರ್ದು ಅಂತ ಆದೇಶ ಮಾಡಿಬಿಡ್ತದೆ. ಆಗಿನ ಅಲ್ಲಿ ಅಧ್ಯಕ್ಷ ರಿಸರ್ವೇಷನ್ ಕೊಡೋಕ್ಕೆ ಪಾರ್ಲಿಮೆಂಟಲ್ಲಿ ಪಾಸ್ ಮಾಡ್ತಾರೆ. ಕಾರಣ ಯಾಕೆಂದರೆ ವೈವಿಧ್ಯವಾದಂಥ ಸಮಾಜ ಇದು. ಎಲ್ಲ ಜನಾಂಗಗಳು ಇರ್ತವೆ, ಎಲ್ಲ ಸಮುದಾಯಗಳಿರ್ತವೆ. ಒಂದು ಆಡಳಿತ ಅಂದರೆ ಎಲ್ಲರ ಪಾಲ್ಗೊಳ್ಳುವಿಕೆ ಬಹುಮುಖ್ಯ ಅಂತ. ಅದು ದೂರದೃಷ್ಟಿ, ಅದು ಸ್ಟೇಟ್ಮೆಂಟ್ಶಿಪ್ ಅಂದರೆ ಲೀಡರ್ಶಿಪ್. ಅದು ಸ್ಟೇಟ್ಮೆಂಟ್ಶಿಪ್. ಮುಖ್ಯಮಂತ್ರಿಗಳಿಗೆ ಹೇಳಿದಾಗ ಕರ್ನಾಟಕದ ಅಭಿವೃದ್ಧಿ ಮಾದರಿ ಬಗ್ಗೆ ಸಿವಿಲ್ ಸೊಸೈಟಿಯವರು ನಮ್ಮದೇ ಒಂದು ಪ್ರಪೋಸ್ ಇಡ್ತೀವಿ ಎಂದು. ನಮಗೂ ಕಾನ್ಸೆಪ್ಟ್ ಇದೆಯಲ್ವಾ, ಸರ್ಕಾರ, ವಿಧಾನಸೌಧ ಮತ್ತು ಪಾರ್ಲಿಮೆಂಟು ಮತ್ತು ಅಲ್ಲಿರುವಂಥ ಬ್ಯೂರೋಕ್ರಟಿಗಳೆಲ್ಲ ನೀತಿ ರೂಪಿಸೋಕ್ಕೆ ಅವರೇ ಬರೀ ಉತ್ತರದಾಯಿತ್ವ ಕೊಡ್ತೀವಿ, ನಮಗೆಲ್ಲ ಹಕ್ಕಿದೆ ಅಂತ ಹೇಳೋಕ್ಕಾಗಲ್ಲ. ಅವ್ರ ಪಾಲಿಸಿ ಮ್ಯಾಟ್ರು ಮಾಡೋಕ್ಕೆ ಅಧಿಕಾರ ಇದೆ, ಇಲ್ಲ ಅಂತ ನಾವು ಹೇಳಲ್ಲ. ಅದು ನಿಜವಾದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ರೂಪುಗೊಂಡಿರುವ ಸರ್ಕಾರ ಎಲ್ಲರನ್ನೂ ಒಳಗೊಳ್ಳಬೇಕಾದ ದೃಷ್ಟಿಯಿಂದ ಸಿವಿಲ್ ಸೊಸೈಟಿಯಿಂದ ನಾವು ಪ್ರಪೋಸ್ ಮಾಡ್ತೀವಿ ಅಂತ ಹೇಳೋದು. ಸಿವಿಲ್ ಸೊಸೈಟಿಯಿಂದ ನಾವು ಪ್ರಪೋಸ್ ಮಾಡ್ತೀವಿ ಅಂತ ಹೇಳೋದು ಅಂಥಕ್ಕೆ ಇದು ಉಪಯೋಗ ಆಗ್ತದೆ. ಇಲ್ಲಿ ಬರೀ ಭೂ ಸ್ವಾಧೀನ ನೀತಿಗಳು ಬದಲಾದರೆ ಸಂಪೂರ್ಣ ಸಮತೋಲನ ಅಭಿವೃದ್ಧಿಗೆ ಕಾರಣ ಆಗುತ್ತೆ ಅಂತ ಹೇಳಲ್ಲ. ಅದು ಬಹುಮುಖ್ಯವಾದಂಥ ನೀತಿಯಾಗಿ ರೂಪುಗೊಳ್ಬೇಕು. ಇವತ್ತಿನ WTO ಆದಮೇಲೆ ಕಾನೂನಿಕಲ್ ಸಿಸ್ಟಮಲ್ಲಿ ಬಂದು ರೂಪುಗೊಂಡಂಥ ಕಾನೂನುಗಳು, ಅದು ದೊಡ್ಡದ ಬೃಹತ್ ರೂಪದಲ್ಲಿ ಬೆಳೆದಂಥ ಇವತ್ತು ವಿಶ್ವ ವಾಣಿಜ್ಯ ಒಪ್ಪಂದದ ನೀತಿ ನಿಯಮಗಳು ತಮ್ಮದೇ ಆದ ನೀತಿಗೋಸ್ಕರ ಇವತ್ತು ಪಾಲಿಸಿಗಳನ್ನು ರೂಪಿಸ್ತಾರೆ. ಅದನ್ನು ನಾವು ಒಪ್ಕೊಳ್ತಾ ಇದ್ದೀವಿ ನಮ್ಮ ಆಡಳಿತ ಸರ್ಕಾರಗಳು. ನಾವು ಜನರು ಕೂಡ ಅದಕ್ಕೆ ನಿಧಾನಕ್ಕೆ ಕಾಂಪ್ರಮೈಸ್ ಆಗಿ ಯಾವ್ದು ನಿಧಾನ ಮಾಡ್ತೀವಿ ಅದಕ್ಕೆ ಕಾಂಪ್ರಮೈಸ್ ಆಗ್ತಾ ಹೋಗ್ತಾ ಇದ್ದೀವಿ. ಅದಕ್ಕೆ ಸ್ಪಷ್ಟವಾದ ಭೂಸ್ವಾಧೀನ ನೀತಿ ಬರಬೇಕಾದ್ರೆ ಸ್ಪಷ್ಟವಾದ ಕೃಷಿ ನೀತಿನೂ ಬೇಕು, ಸ್ಪಷ್ಟವಾದ ಕೈಗಾರಿಕಾ ನೀತಿನೂ ಬೇಕು, ಸ್ಪಷ್ಟವಾದ ಭೂ ಸುಧಾರಣೆ ಕಾಯ್ದೆನೂ ಬೇಕು, ಸ್ಪಷ್ಟವಾದ ಏನು ಅರ್ಬನ್ ಡೆವಲಪ್ಮೆಂಟು ಅಥವಾ ನಗರಾಭಿವೃದ್ಧಿ ಸಂಬಂಧಪಟ್ಟಂಥ ಕಾನೂನುಗಳಿವೆ ಅವು ಕೂಡ ಬದಲಾಗಬೇಕಾಗುತ್ತೆ. ಒಂದಕ್ಕೊಂದು ಲಿಂಕ್ ಇದೆ ಅಂತ ನಾನು ನನ್ನ ತಿಳುವಳಿಕೆ, ಹೋರಾಟದ ಜ್ಞಾನದಿಂದ ಪಡೆದಂಥ ಅನುಭವವನ್ನು ಹೇಳ್ತಾ ಇದ್ದೀನಿ.
ಜ್ಞಾನಿನ ಪಡೆದಂಥ ನೀತಿಯಿಂದ ಹೇಳ್ತಿದ್ದೀವಿ. ಭೂಮಿ ಹೆಂಗೆ ಉಳಿಸ್ಕೋಬೇಕಾಗೋದು. ಇವತ್ತು ನಮ್ಮ ಕ್ಯಾಪ್ಟನು ಗೋಪಿನಾಥ್ ಅವ್ರು ಮಾತಾಡ್ತಾ ಇನ್ಫೋಸಿಸಲ್ಲಿ 300 ಎಕರೆ ಕೊಟ್ಟರು. ಒಬ್ಬ ಎಕ್ಸ್ಪರ್ಟ್ ಮಾತಾಡ್ತಾನೆ ಅದಕ್ಕೆ 30 ಎಕರೆ ಸಾಕು ಅಂತ. ಸಾಫ್ಟ್ವೇರ್ಗೆ 300 ಎಕರೆ ಹಾಕಬೇಕು. ಹುಬ್ಳಿಲಿ ಅಲ್ಲಿ ಎಷ್ಟು ಹಾಕಬೇಕು ಸಾಫ್ಟ್ವೇರ್ಗೆ? ಸಾಫ್ಟ್ವೇರ್ಗೆ ಎಷ್ಟು ಬೇಕು? ಅದು ಬೇರೆ ವೆಸ್ಟರ್ನ್ ಕಂಟ್ರಿ ವರ್ಟಿಕಲ್ ಡೆವಲಪ್ಮೆಂಟ್ ಆಗ್ತವೆ. ಇಂಡಸ್ಟ್ರಿಯಲ್ಲಿ ವರ್ಟಿಕಲ್ ಡೆವಲಪ್ಮೆಂಟ್ ಆಗ್ತಾ ಇದ್ದಾವೆ. 20 ಎಕರೆ ಒಂದು ದೊಡ್ಡ ಇಂಡಸ್ಟ್ರಿ ಮಾಡ್ಬೋದು ವರ್ಟಿಕಲ್ ಡೆವಲಪ್ಮೆಂಟಲ್ಲಿ. 2000 ಎಕರೆ ಹಾಕಬೇಕು ಅವನಿಗೆ. 2000 ಎಕರೆ ಹಾಕಬೇಕು. ಇಲ್ಲಿ ಇರೋ ಪ್ರಾಬ್ಲಮ್ಮು ಕೈಗಾರಿಕಾ ಅಭಿವೃದ್ಧಿ ಅನ್ನೋದು ಹೆಸರು ಅಷ್ಟೇ. ಅದರೊಳಗಡೆ ಇರುವಂಥ ಬಂಡವಾಳಶಾಹಿಗಳ, ಕಾರ್ಪೊರೇಟ್ಗಳ, ರಿಯಲ್ ಎಸ್ಟೇಟ್ಗಳು ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದನ್ನು ಅರ್ಥ ಮಾಡ್ಕೋಬೇಕು. ಭೂ ಕಬಳಿಕೆ ಹೆಂಗಾಗ್ತಾ ಇದೆ? ಅಸಹಾಯಕತೆ ಇದೆ. ನಮ್ಮ ಅತಿಕ್ ಅವರು ಹೇಳಿದಂಗೆ ಅಸಹಾಯಕತೆ ಇದೆ. ಕೃಷಿ ಲಾಭದಾಯಕವಾದ ಉದ್ಯಮ ಅಲ್ಲ, ಲಾಭದಾಯಕವಾದ ಕ್ಷೇತ್ರ ಅಲ್ಲ. ಯಾಕೆ ಲಾಭದಾಯಕ ಕ್ಷೇತ್ರ ಅಂದರೆ ಅದಕ್ಕೆ ಮನಮೋಹನ್ ಸಿಂಗ್ ಆಸ್ ಎ ಪ್ರೈಮ್ ಮಿನಿಸ್ಟರ್ ಅಂಡರ್ ದಿ ಲೀಡರ್ಶಿಪ್ ಆಫ್ ದಿ ನರಸಿಂಹರಾವ್ ಗೌರ್ಮೆಂಟಲ್ಲಿ ಒಂದು ಉತ್ತರ ಕೊಟ್ಟರು. ಕೃಷಿ ಯಾಕೆ ಹಿಂದುಳಿದಿದೆ ಅಂದರೆ ಕೃಷಿಗೆ ಸಾರ್ವಜನಿಕ ಬಂಡವಾಳವೇ ಬಂದಿಲ್ಲ. ಬಂಡವಾಳ ಹೂಡದೆ ಇವತ್ತು ನಾವು 3 ಎಕರೆ 5 ಎಕರೆ ಜಮೀನು ಇಟ್ಕೊಂಡು ಬೇಲಿ ಹಾಕೊಳ್ಳೋಕ್ಕೆ ಕಾಸಿಲ್ಲ, 1 ಕೊಟ್ಟಿಗೆ ಕಟ್ಕೊಳ್ಳೋಕ್ಕೆ ಕಾಸಿಲ್ಲ. ಸಣ್ಣದೊಂದು ಮನೇನ ಅಲ್ಲಿ ಮಳೆ ಬಂದರೆ ಗಾಳಿ ಬಂದರೆ ತಡ್ಕೊಳ್ಳೋಕ್ಕೆ ಒಂದು ನಿರ್ಮಾಣ ಮಾಡಿಸಾಗ್ತದೆ. ಕೃಷಿ ದೊಡ್ಡ ಒಂದು ಕ್ಷೇತ್ರವನ್ನು ಮೊದಲನೇ ಪಂಚವಾರ್ಷಿಕ ಯೋಜನೆಯಿಂದ ಅದಕ್ಕೊಂದು ದಿಕ್ಕು ದಶೆ ಕೊಟ್ಟಿದ್ರೆ ಕೃಷಿ ಇವತ್ತು ಲಾಭದಾಯಕವಾದಂಥ ಕ್ಷೇತ್ರ ಆಗ್ತಿತ್ತು. GDP ಮೊದಲನೇ ಇರ್ತಿತ್ತು. ಕೃಷಿನ ನಾವು ಸಪ್ರೆಸ್ ಮಾಡಿ ಅದಕ್ಕೆ ಬೇರೆ ಬೇರೆಕ್ಕೆ ಪೂರಕವಾದ ವಲಯ ಅಂತ ಮಾಡಿರೋದ್ರಿಂದ ಇವತ್ತು ಕೃಷಿ ಲಾಭದಾಯಕ ಕ್ಷೇತ್ರ ಆಗಿಲ್ಲ ಅನ್ನೋದು ನಮ್ಮ ಚರ್ಚೆ ಮಾಡ್ಬೋದು. ಅದು ಪರಿಣಿತರಿಂದ ಕೂಡ ಅಭಿಪ್ರಾಯ ಕೂಡ ಆಗಿದ್ದಾವೆ. ಅದರಿಂದ ಈಗ ಇನ್ನೊಂದು ಮಾಹಿತಿ ಇದೆ. ನಯತೆ ಪೂರಕವಾದಂಥ ಒಂದು ಟಿಪ್ಪಣಿ ಇದೆ. ಪೂರಕವಾದ ಟಿಪ್ಪಣಿನ ಭಾಳ ಚೆನ್ನಾಗಿ ಮಾಡಿದ್ದಾರೆ. KDB ಅಂತ ಒಂದು ಸಂಸ್ಥೆ ಕೈಗಾರಿಕಾ ಪ್ರದೇಶಾಭಿವೃದ್ಧಿಗೆ ಸ್ಥಾಪನೆ ಆಗಿರೋದು 1966. ಅದಕ್ಕೊಂದು ಕಾಯ್ದೆಗಳು ಕೂಡ ಬಂದಿದೆ. ಒಟ್ಟು ಸ್ವಾಧೀನ ಆಗಿರುವಂಥದ್ದು ಮಾಹಿತಿ ಕೇಳಿದ್ರೆ ನಾನು 20 ವರ್ಷ ಕೇಳ್ತೀನಿ, ಕೊಡ್ತಾ ಇಲ್ಲ. ಅಸ್ಪಷ್ಟ ಮಾಹಿತಿ ಕೇಳಿದಾಗಲೇ ಕೊಟ್ಟಿಲ್ಲ. ಅದೇ ಹೇಳ್ತಿರೋದು ನಾನು ಪಾಟೀಲ್ರಿಗೆ ಕೊಟ್ಟಿಲ್ಲ ಮಾಹಿತಿ. ಅಸ್ಪಷ್ಟ. ಅದು ಶಾಸಕರುಗಳು ಪ್ರಶ್ನೆ ಮಾಡಿದಂಗೆ ನಮ್ಮ ಹೆಸರು ಕೇಳಿದಾಗ ಉತ್ತರ ಕೊಟ್ಟಿಲ್ಲ ಅಂದರೆ ಅದು ಪಾರದರ್ಶಕ ಇಲ್ಲ ಅಂತ ಅರ್ಥ ಆಯ್ತಲ್ವಾ? ಅದೊಂದು ರಿಯಲ್ ಎಸ್ಟೇಟ್ನ ಏಜೆಂಟಾಗಿ ರೂಪುಕೊಂಡು ಇವತ್ತು ಯಾವ ಉದ್ದೇಶಕ್ಕೆ ಸ್ಥಾಪನೆ ಆಗಿತ್ತು ಅದಕ್ಕೆ ಉದ್ದೇಶಕ್ಕೆ ವ್ಯತಿರಿಕ್ತವಾಗಿ ನಡೀತಾ ಇದೆ. ಈಗ ಕರ್ನಾಟಕದ ಒಟ್ಟು ಸ್ವಾಧೀನ ಆಗಿರೋದು ಕೈಗಾರಿಕಾ ಅಭಿವೃದ್ಧಿಗೋಸ್ಕರ ನಾನು ಹೇಳ್ತಿರೋದು. ಕೈಗಾರಿಕಾ ಅಭಿವೃದ್ಧಿಗೋಸ್ಕರ ಎಷ್ಟು ಸ್ವಾಧೀನ ಆಗಿದೆ, ಎಷ್ಟು ಉಪಯೋಗ ಆಗಿದೆ, ತಗೊಂಡವ್ರು ಅದೇ ಉಪಯೋಗಿಸಿದಾರ, ಅನ್ಯ ಉಪದೇಶಕ್ಕೆ ಉಪಯೋಗಿಸಿದಾರ, ಇವೆಲ್ಲ ಒಂದು ಚರ್ಚೆ ಆಗಬೇಕಲ್ಲ. ಹಾಗಾದ್ರೂ ಸ್ಪಷ್ಟ ಭೂಸ್ವಾಧೀನ ನೀತಿ ಬರುತ್ತೆ ಅಲ್ವಾ? ಸ್ಪಷ್ಟವಾದಂಥ ಭೂಸ್ವಾಧೀನ ನೀತಿ ಅದು ಬರ್ತಾ ಇರ್ತಲ್ಲ. ನಿಜ ಹೇಳ್ತಿರೋದು. ಈಗ ಮಾಧುಸ್ವಾಮಿ ಅವರು ಇದ್ದಾಗ ಲಾ ಮಿನಿಸ್ಟ್ರೇಷನ್ BJP ಗೌರ್ಮೆಂಟಲ್ಲಿ ಒಂದು ಕಾನೂನನ್ನ ತಿದ್ದುಪಡಿ ಮಾಡಬೇಕು. ಈಗ ನಮ್ಮ ಶೈಲೇಂದ್ರ ಕುಮಾರ್ ಒಬ್ಬರು ಜಸ್ಟಿಸ್ ಇದ್ದರು. ಯಾವ ಉದ್ದೇಶಕ್ಕೆ ರೈತರ ಭೂಮಿನ ಆ ಉದ್ದೇಶಕ್ಕೆ ನಿಗದಿತ ಕಾಲದೊಳಗಡೆ ಬಳಸದೇ ಹೋಗ್ಬಿಟ್ರೆ ಆ ರೈತನಿಗೆ ವಾಪಸ್ ಕೊಡಬೇಕು ಅಂತಿತ್ತು. ಸುಪ್ರೀಂ ಕೋರ್ಟ್ಗೆ ಹೋದಾಗ ಅದು ಮಾಡಿಫೈಡ್ ಆಯಿತು. ರೈತರಿಗೆ ವಾಪಸ್ ಕೊಡೋದು ಬೇಡ, ಈಗ ಅಂತಿಮವಾದ ಅಧಿಸೂಚನೆ ಆಗಿಬಿಟ್ಟಿದೆ, ಸರ್ಕಾರ ತಗೊಳ್ಳಿ ಪಬ್ಲಿಕ್ ಉದ್ದೇಶಕ್ಕೆ ಬಳಸ್ಕೊಳ್ಳಿ ಅಂತಂದ್ರು. ಯಾವ ಪರ್ಪಸ್ ಬಳಸ್ಕೋಬೇಕಲ್ಲ. ಮಾಧುಸ್ವಾಮಿ ಇದ್ದಾಗ ಏನು ಮಾಡಿದ್ರು, ನಾಗೇಂದ್ರ ಒಂದು ಉದ್ದೇಶಕ್ಕೆ ಒಂದು 50 ಎಕರೆ ಜಮೀನು ತಗೊಂಡಿದ್ರೆ ನನಗೊಂದು 7 ವರ್ಷ 5 ವರ್ಷ ಕಾಲಾವಕಾಶ ಇದ್ದರೆ ಆ ಉದ್ದೇಶಕ್ಕೆ ನಾವು ಬಳಸ್ಕೊಳ್ಳಿಲ್ಲ ಅಂದರೆ ನನ್ನ ಹತ್ರ ವಾಪಸ್ ತಗೊಳ್ಳೋದಲ್ಲ. ನಾಗೇಂದ್ರ ಆ ಉದ್ದೇಶಕ್ಕೋಸ್ಕರ ಇನ್ನೊಬ್ಬರಿಗೆ ಚಾಮರಾಜ ಪಾಟೀಲ್ ಮಾರ್ಬೋದು. ಎಂತಿದೆ ನೀತಿ ನೋಡಿ ಅಂದರೆ ಅರ್ಥ ಅಂದರೆ ನನ್ನ ಹತ್ರ ದುಡ್ಡಿದೆ, 10 ವರ್ಷಕ್ಕೆ ಯೋಚನೆ ಮಾಡಿದಷ್ಟು ಭೂಮಿ ಬಂಡವಾಳ ಹಾಕಿರ್ತೀನಿ, ಯಾವುದೋ ಉದ್ದೇಶಕ್ಕೆ ಅಂತ ತಗೊಂಡಿರ್ತೀನಿ, ಅದು ಲಾಭನ 10 ಪಟ್ಟು 100 ಪಟ್ಟು ಬಳಸ್ಕೊಳ್ತಿದೆ. ಈ ಥರ ನೀತಿಗಳು ನಮ್ಮ ಸರ್ಕಾರಗಳಿದೆ. ಅದರಿಂದ ಎಲ್ಲ ಅಮೂಲಾಗ್ರವಾಗಿ ತಿದ್ದುಪಡಿ ಆದರೆ ಮಾತ್ರ ಸಾಧ್ಯ ಆಗಿರುವಂಥದ್ದು. ಇವತ್ತು ಭೂಸ್ವಾಧೀನ ಕಾಯ್ದೆ ತಿದ್ದುಪಡಿ, ಭೂಸ್ವಾಧೀನ ಕಾಯ್ದೆ ತಿದ್ದುಪಡಿ ನಮ್ಮ ಪಾಟೀಲರು ಒಬ್ಬರೇ ಪ್ರಶ್ನೆ ಮಾಡಿದ್ರು. ಮೊದಲನೇ ಸಿದ್ದರಾಮಯ್ಯನವರು 2ನೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದಾಗ ಪ್ರಶ್ನೆ ಮಾಡಿದ್ರು, ಭೂಸ್ವಾಧೀನ ಕಾಯ್ದೆ ವಾಪಸ್ ತಗಬೇಕು ಅಂತ. ಪಟ್ಟಾಗಿ ನಮ್ಮ ಮುಂದೆ ಹೋರಾಟವನ್ನು ಮಾಡ್ತವ್ರೆ. ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆಗೂ ಭೂಸ್ವಾಧೀನ ಕಾಯ್ದೆಗೂ ಸಂಬಂಧ ಇದೆ. ಒಂದು ಕಡೆ ಕಾನೂನಾತ್ಮಕವಾಗಿ ಸ್ವಾಧೀನ ಮಾಡ್ಕೊಳ್ಳೋವಂಥದ್ದು, ಪಬ್ಲಿಕ್ ಪರ್ಪಸ್ಸು, ಇನ್ಯಾವುದೋ ಪರ್ಪಸ್ ಹೇಳಿ
ಮತ್ತೊಂದು ಕಡೆ ಲಂಗೂನಾಗಾಮ ಇಲ್ಲದೆ ಭೂಮಿನ ಕಬಳಿಕೆ ಮಾಡೋಕ್ಕೆ ಕಾನೂನನ್ನು ಸುಧಾರಣೆ ಮಾಡಿದ್ವಿ, ತಿದ್ದುಪಡಿ ಮಾಡಿದ್ವಿ. ಅದರಿಂದ ಎಷ್ಟು ಭೂ ಕಬಳಿಕೆ ಆಗುತ್ತೆ? ಅದರಿಂದ ಇವೆಲ್ಲವನ್ನೂ ದೃಷ್ಟಿಯಿಂದ ಚರ್ಚೆ ಮಾಡಿ ನಾವು ಲ್ಯಾಂಡ್ ಯೂಸ್ ಪಾಲಿಸಿ ಬೇಕು. ಕರ್ನಾಟಕಕ್ಕೆ ಒಂದು ಅಭಿವೃದ್ಧಿ ಮಾದರಿ ಆಗಬೇಕಾದ್ರೆ ಒಂದು ಸ್ಪಷ್ಟವಾದ ಭೂಸ್ವಾಧೀನ ನೀತಿ ಬೇಕು. ಕಾಂಗ್ರೆಸ್ ಪಕ್ಷದವರೇ ನಮ್ಮ ಬಿ ಆರ್ ಪಾಟೀಲರು ಪಕ್ಷವಾಗಿ ಗೆದ್ದಿದ್ದಾರೆ, ಅಷ್ಟು ಮನಸ್ಸೆಲ್ಲ ಹೋರಾಟಗಾರರಿದ್ದಾರೆ. 2013 ಕಾಯ್ದೆ, 1894 ಕಾಯ್ದೆ ಬ್ರಿಟಿಷ್ ಗೌರ್ಮೆಂಟ್ ಮಾಡಿದ್ದು ಎಮಿನೆಂಟ್ ಡೊಮೇನು, ಯಾವುದೇ ಸೊತ್ತು ಸಂಪತ್ತು ಸರ್ಕಾರದ್ದು ಅವಶ್ಯಕತೆ ಕಿತ್ಕೋಬೋದು ಅಂತ ನನ್ನ ಭಾಷೆಯಲ್ಲಿ ಹೇಳ್ತಿರೋದು. ಅದು ದೊಡ್ಡ ಹೋರಾಟದಿಂದ ಸ್ವಲ್ಪ ಮಾಡಿಫೈಡ್ ಆಗಿ ಜನರು ಒಪ್ಪಿಗೆ ಕೊಡಬೇಕು ಅಂತಾಯಿತು. ಅದೇ ಕಾಂಗ್ರೆಸ್ ಪಕ್ಷ 80 ಗೆದ್ದಿತ್ತು. 2018ರಲ್ಲಿ ಕುಮಾರಸ್ವಾಮಿ 37 ಗೆದ್ದಿದ್ರು, ಜಂಟಿ ಗೌರ್ಮೆಂಟ್ ಮಾಡಿದ್ರು. ಒಂದು ತಿದ್ದುಪಡಿ ಆಗಿದೆ ನೋಡಿ. ರೂಲ್ ಫ್ರೇಮ್ ಮಾಡೋಕ್ಕೆ ಹೋದಾಗ ಸ್ಪಿರಿಚುವಲ್ ಆಫ್ ದಿ ಲೆಜಿಸ್ಲೇಟಿವ್ ಪಾರ್ಲಿಮೆಂಟರಿಗೆ ವಿರುದ್ಧವಾಗಿ ಇಲ್ಲಿ ನಮ್ಮ ಶಾಸಕರು ಕಾನೂನು ಮಾಡಿದರು ಭೂಸ್ವಾಧೀನ. ದೇವೇಗೌಡರು ಮೊನ್ನೆ ಮಗ ಅಂತಾರೆ, ಅವ್ರು ಮುಖ್ಯಮಂತ್ರಿ ಆದಾಗ ಲ್ಯಾಂಡ್ ರೆವಿನ್ಯೂ ಲ್ಯಾಂಡ್ ರಿಫಾರ್ಮ್ ಮಾಡಿದ್ರು, ಸಣ್ಣ ತಿದ್ದುಪಡಿ ತಂದರು ಕಂಪ್ನಿಗಳು ಭೂಮಿನ ಕೊಡೋಕ್ಕೆ. ಇವೆಲ್ಲವೂ ಕೂಡ ಕಾಲಕ್ಕೆ ಚೇಂಜ್ ಆಗಿ ಭೂಮಿ ಮೇಲೆ ರಣ ಹದ್ದುಗಳ ಥರ, ಬಕಾಸುರ ಅಭಿವೃದ್ಧಿ ಅಂದರೆ ರಣ ಹದ್ದುಗಳ ಥರ ಕಾಗ್ತಾರೆ. ಅದರಲ್ಲಿ ರೈತರು ಇವತ್ತು ಆತ್ಮಹತ್ಯೆ ದಾರಿ, ರೈತರಿಗೆ ಒಂದು ಘನತೆ ಗೌರವ ಇಲ್ಲ, ಬದುಕೋದು ಈ ಥರ ಆಗಿದೆ. ಒಂದೆರಡು ಉದಾಹರಣೆ ಕೇಳಿ ಮುಗಿಸ್ತೀನಿ. ಕೃಷಿ ಪಿ ಚಿದಂಬರಂ ಪಾರ್ಲಿಮೆಂಟಲ್ಲಿ ಒಂದು ಉತ್ತರ ಕೊಟ್ಟರು, ಉದ್ಯೋಗ ಸೃಷ್ಟಿಗೆ ಮಾಡೋ ಕ್ಷೇತ್ರ ಅಂತ ಯಾರೋ ಪಾರ್ಲಿಮೆಂಟ್ ಮೆಂಬರ್ ಹೇಳಿದ್ರು. ಇವತ್ತಿಗೂ ಕೂಡ ಉದ್ಯೋಗ ಸೃಷ್ಟಿ ಮಾಡೋ ಕ್ಷೇತ್ರ ಕೃಷಿ 63 ಭಾಗ ಅಂತ ಹೇಳಿದ್ರು. ಇವತ್ತು ಸಂಖ್ಯೆ ಕಡಿಮೆ ಆಗಿದೆ. ಎಷ್ಟು ಜನ ಆ ಕ್ಷೇತ್ರದಲ್ಲಿ ತೊಡ್ಕೊಂಡಿದ್ದೀವಿ ಅಷ್ಟು ಉದ್ಯೋಗ ನೇರವಾಗಿ ಸೃಷ್ಟಿಯಾಗುತ್ತೆ, ಒಬ್ಬ ವ್ಯಕ್ತಿಗಲ್ಲ, ಕುಟುಂಬಕ್ಕೆ. 1 ಎಕರೆ ಇರೋವಂಥವನು ಇವತ್ತು 5 ಉದ್ಯೋಗವನ್ನು ಕೊಡ್ತಾನೆ 6 ತಿಂಗಳು, ಒಂದು ಸ್ವಲ್ಪ ಪೂರ್ತಿ 12 ತಿಂಗಳು ಕೊಡದೇ ಇರ್ಬೋದು. ಇವತ್ತು 5 ಉದ್ಯೋಗ ಕೊಡ್ತಾನೆ ಅಂತಂದರೆ 450 ಉದ್ಯೋಗ ಕೊಡ್ತಾರೆ. 1 ಎಕರೆ ಇರೋನು 450 ಉದ್ಯೋಗನ ಕೊಡ್ತಾ ಇದ್ದಾನೆ. ಅದರಿಂದ ಉದ್ಯೋಗ ಸೃಷ್ಟಿಯಾದ ಕ್ಷೇತ್ರ ಕೃಷಿನ ವ್ಯಾಲ್ಯೂ ಅಡಿಷನ್ ಆಗಿ ಕೃಷಿಗೆ ಒಂದು ದೂರದೃಷ್ಟಿ ಇಟ್ಕೊಂಡು ಮಾಡಿದ್ರೆ ಕೃಷಿ ಈ ದೇಶಕ್ಕೆ ಕಾಂಟ್ರಿಬ್ಯೂಷನ್ನು ಈಗ ಇಂಡೈರೆಕ್ಟಾಗಿ ಕೊಡ್ತಿದೆ, ಡೈರೆಕ್ಟಾಗಿ ಕೂಡ ಲೆಕ್ಕಾಚಾರ ಎಕನಾಮಿಕ್ಸ್ ಲೆಕ್ಕಾಚಾರಕ್ಕೂ ಬರ್ತದೆ. ಅದರಿಂದ ಸ್ಪಷ್ಟವಾದಂಥ ಭೂಸ್ವಾಧೀನ ಕಾಯ್ದೆ ಬರಲೇಬೇಕು. ಅದರಲ್ಲಿ ಕ್ಲಾಸಿಫಿಕೇಷನ್ ಆಗಬೇಕು. ಗ್ರೀನ್ ಬೆಲ್ಟ್ ಏರಿಯಾ ಹೆಂಗೆ ಹೇಳ್ತಾರೆ ಹಂಗೆ ಇಂಡಸ್ಟ್ರಿಯಲ್ ಝೋನ್ಗಳು ಬೆಂಗಳೂರು ಸುತ್ತಮುತ್ತ ಇರಬಾರ್ದು, ಎಲ್ಲೆಲ್ಲಿ ಬೇಕು ಅಲ್ಲಿ ಮಾಡಬೇಕಾಗತ್ತೆ. ಇಂಡಸ್ಟ್ರಿಯಲ್ಲೂ ಕೂಡ ಬೇಕು, ನಾವು ವಿರೋಧಿಗಳಲ್ಲ, ಹೋರಾಟಗಾರರು. ಆದರೆ ಎಂಥ ಇಂಡಸ್ಟ್ರಿ ಬೇಕು? ಸಣ್ಣ ಕೈಗಾರಿಕೆ ಅವರೇ ಎಷ್ಟು ಉದ್ಯೋಗ ಸೃಷ್ಟಿ ಮಾಡುತ್ತೆ, ಅದು ಎಷ್ಟು ಉದ್ಯೋಗ ಸೃಷ್ಟಿ, ಅದಕ್ಕೇನು ಭೂಮಿ ಜಾಸ್ತಿ ಬೇಕಾಗಿಲ್ಲ. ಅದಕ್ಕೆ ಒಂದು ಸ್ಪಷ್ಟವಾದ ಭೂಸ್ವಾಧೀನ ಬೇಕೆಂಬೇಕಾದ್ರೆ ಅದು ಪೂರಕವಾದಂಥ ಎಲ್ಲ ಕಾನೂನುಗಳು ಕೂಡ ಬಲ ಆಗಬೇಕು, ಅದಕ್ಕೂ ನೀತಿಗಳು ಬರಬೇಕು ಅಂತ ಹೇಳ್ತಾ ಮುಂದಿನ ಚರ್ಚೆಯಲ್ಲಿ ಹೆಚ್ಚೆಚ್ಚು ಇದಕ್ಕೆ ಹೊರಹೊಮ್ಮುತ್ತೆ ಅಂತ ತಿಳ್ಕೊಂಡಿದ್ದೀನಿ. ನಾವಂತೂ ಎಲ್ಲ ಈ ನೀತಿ, ಕೈಗಾರಿಕೆ ನೀತಿ ಹೆಂಗಿರಬೇಕು, ಕೃಷಿ ನೀತಿ ಹೆಂಗಿರಬೇಕು, ಭೂಸ್ವಾಧೀನ ನೀತಿ ಹೆಂಗಿರಬೇಕು ಅನ್ನೋದಕ್ಕೆ ನಮ್ಮ ಚಳವಳಿಗಳು ಸ್ಪಷ್ಟವಾಗಿ ನಾವು ನೀತಿ ಹೊಂದಿದ್ದೀವಿ. ಅವಶ್ಯಕತೆ ಇದ್ದರೆ ಸರ್ಕಾರಕ್ಕೆ ನಮ್ಮದೇ ಆದಂಥ ಒಂದು ನೀತಿ ಇರುವಂಥದ್ದನ್ನ ನಾವು ಅಭಿಪ್ರಾಯನ ಸಲಹೆ ಕೊಡೋಕ್ಕೆ ತಯಾರಿದ್ದೀವಿ. ಎಲ್ಲರಿಗೂ ನಮಸ್ಕಾರ.